Congress MLAs have now accused Bharatiya Janata Party of misusing agencies against Congress leaders. BJP has hit back at Congress over this. I'm talking about Karnataka Congress MLA Vijayananda Kashyapanavar accusing the BJP of misusing agencies like ED against Congress leaders. Even Minister K.N. Rajan reiterating that Siddaramaiah will complete a full term of 5 years. He's also added that will never look at a national role because he does not understand Hindi language. BJP has slammed Congress, accusing the party of indulging in horse trading. Union Minister Prahlad Joshi saying both CM and Deputy Chief Minister engaging in mutual trade. Congress High Command had lost control over the state leadership. 138 ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ. 138 ಶಾಸಕರು ಸಿದ್ದರಾಮಯ್ಯನವರ ಪರ ಇದ್ದಾರೆ. ಕಾಲ ಬಂದಾಗ ಅವರು ಸಿಎಂ ಆಗ್ತಾರೆ. ಬರುತ್ತೆ ಕಾಲಗಳಿಗೆ ಕೂಡ ಬಂದಾಗಲೇ ತಾನೇ ಒಳ್ಳೆಯದಾಗದು. ಬರುತ್ತೆ ಕಾಲ ಕೂಡ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗಲೇಬೇಕು, ಆಗ್ತಾರೆ. ನೋಡ್ರಿ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದು ಸಾರಿಯಾರು ಜನ ಈ ರಾಜ್ಯ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು ಹಿಂಬಾಗಿಲಿಂದ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು. ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ. ನವಂಬರ್ಗೆ ಸರ್ಕಾರ ಬೀಳುತ್ತೆ ಅನ್ನೋದು, ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು, ಅದು ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾದಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ, ಇಡಿ ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ಅದೇ ಅವ್ರು ಬಿಟ್ಟೇನು ಎಲೆಕ್ಷನ್ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಪಾರ್ಟಿನಲ್ಲಿ CM ಆಗ್ತಾರೋ ಬಿಡ್ತಾರೋ ಅಂದಿನ CLP ತೀರ್ಮಾನ ಮಾಡ್ತದೆ. ಈಗಲೇ ತೀರ್ಮಾನ ಆಗೋದಿಲ್ಲ, ಗೊತ್ತಾಯ್ತಾ? 28ರಲ್ಲಿ ಚುನಾವಣೆಯಲ್ಲಿ ಅವರು ಸಿದ್ದರಾಮಯ್ಯನವರು ಮತ್ತು ಇತರ ಎಲ್ಲ ಮುಖಂಡರನ್ನು ಇಟ್ಕೊಂಡೇ ಚುನಾವಣೆ ಮಾಡಬೇಕು. ಚುನಾವಣೆಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೇ ಓಟ್ ಇರೋದು. ಮತ್ತು ಅವರು ಎಲ್ಲ ಒಟ್ಟಿಗೆ ಬೇರೆ ಎಲ್ಲ ಮುಖಂಡರುಗಳು ಸಹಕಾರದಿಂದ ಅವತ್ತಿನ ಚುನಾವಣೆ ನಡೆಸಬೇಕು. ಚುನಾವಣೆಯಲ್ಲಿ ವಿಜೇತರಾಗಿ ಬಂದಂಥ CLPನಲ್ಲಿ ಶಾಸಕರೇನಿರ್ತಾರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ, ಯಾರು ಅಂದಿನ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯನವರು ರಾಷ್ಟ್ರೀಯಕ್ಕೆ ಎಲ್ಲಿ ಹೋಗ್ತಾರೆ? ಹಿಂದಿ ಬರೋದಿಲ್ಲ, ಏನಿಲ್ಲ. ಹಿಂದಿ ಬರೆದ ಮೇಲೆ ಅಲ್ಲೇ ನಡೀತದೆ. ನೀವು ಸರಿ